अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ऋषिकेशं तदा वाक्यम् इदमाह महीपते. ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡಿ ತನ್ನ ಧನಸ್ಸನ್ನು ಎತ್ತಿ ಹಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿ ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು. ಇಲ್ಲಿ ಅರ್ಜುನನನ್ನು ಕಪಿಧ್ವಜ ಎಂದು ಕರೆಯಲು ಅವನ ರಥದ ಧ್ವಜದಲ್ಲಿ ಮುಖ್ಯ ಪ್ರಾಣದೇವರು ನೆಲೆಸಿರುವುದೇ ಕಾರಣ. ಯುದ್ಧರಂಗದಲ್ಲಿ ಭೀಷ್ಮ, ದ್ರೋಣ ಮತ್ತು ಕರ್ಣರಂತಹ ವೀರರು ಪ್ರಯೋಗಿಸಿದ ಬಲಿಷ್ಠ ದಿವ್ಯಾಸ್ತ್ರಗಳ ಉರಿಯನ್ನು ಹನುಮಂತನೇ ಹೀರಿಕೊಂಡು ರಥವನ್ನು ದೈವಿಕವಾಗಿ ರಕ್ಷಿಸಿದನು. ಯುದ್ಧ ಮುಗಿದು ಹನುಮಂತನು ಧ್ವಜದಿಂದ ಕೆಳಗಿಳಿಯುತ್ತಿದ್ದಂತೆ ರಥ ಸುಟ್ಟು ಭಸ್ಮವಾದದ್ದೇ ಆತನ ಅದೃಶ್ಯ ರಕ್ಷಣೆಗೆ ಸಾಕ್ಷಿ. ಹನುಮಂತ ಎಂದರೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಮತ್ತು ನಿರ್ಭಯತೆಯ ಸಂಕೇತವಾದ ಪ್ರಾಣಶಕ್ತಿ. ಎಲ್ಲಿ ರಾಮನೋ ಅಲ್ಲೇ ಹನುಮನು, ಎಲ್ಲಿ ಹನುಮನೋ ಅಲ್ಲೇ ರಾಮನು ಎನ್ನುವಂತೆ ಎಲ್ಲಿ ಶ್ರೀರಾಮ ಮತ್ತು ಹನುಮಂತ ಒಟ್ಟಾಗಿರುತ್ತಾರೋ ಅಲ್ಲಿ ವಿಜಯವು ನಿಶ್ಚಿತ. ತ್ರೇತಾಯುಗದಲ್ಲಿ ರಾಮನೊಂದಿಗಿದ್ದ ಹನುಮನು ಈಗ ದ್ವಾಪರ ಯುಗದಲ್ಲಿ ಕೃಷ್ಣನ ರಥದ ಮೇಲಿರುವುದು ಧರ್ಮಕ್ಕೆ ಜಯ ಎಂಬ ಸ್ಪಷ್ಟ ಸಂದೇಶ. ಅರ್ಜುನನ ರಥದ ಮೇಲಿನ ಇಂದ್ರಿಯಗಳನ್ನು ಗೆದ್ದ ಹನುಮನ ಉಪಸ್ಥಿತಿಯು ಅರ್ಜುನನ ಹೋರಾಟವು ಕೇವಲ ಆವೇಶವಲ್ಲ, ಅದು ದೈವಿಕ ಭಕ್ತಿ ಮತ್ತು ಸ್ಥಿರವಾದ ಏಕಾಗ್ರತೆಯಿಂದ ಕೂಡಿದೆ ಎಂಬುದನ್ನು ಸೂಚಿಸುತ್ತದೆ. ಶ್ರೀಕೃಷ್ಣನನ್ನು ಇಲ್ಲಿ ಋಷಿಕೇಶ ಅಂದರೆ ಇಂದ್ರಿಯಗಳ ನಿಯಂತ್ರಕ ಎಂದು ಸಂಬೋಧಿಸಲಾಗಿದೆ. ರಥದ ಮೇಲೆ ಹನುಮಂತನ ಬಲವಿದೆ, ಚುಕ್ಕಾಣಿ ಹಿಡಿದ ಕೃಷ್ಣನ ಬುದ್ಧಿ ಇದೆ. ಶಕ್ತಿ ಮತ್ತು ಯುಕ್ತಿ ಎರಡೂ ಸೇರಿ ಅರ್ಜುನನ ರಥವನ್ನು ಒಂದು ಸುಭದ್ರ ಕೋಟೆಯನ್ನಾಗಿ ಮಾಡಿದೆ. ನಮ್ಮ ಬದುಕಿನ ರಥವು ಪ್ರತಿದಿನ ಕುರುಕ್ಷೇತ್ರದಂತೆಯೇ ಸವಾಲುಗಳನ್ನು ಎದುರಿಸುತ್ತದೆ. ಆದರೆ ನಮ್ಮ ರಥ ಅಜೇಯವಾಗಿ ಉಳಿಯಬೇಕೆಂದರೆ ನಮಗೆ ಎರಡು ಸಂಗತಿಗಳು ಮುಖ್ಯ. ಒಂದು, ಆಂತರಿಕ ಬಲ, ದ ಹನುಮಾನ್ ಫ್ಯಾಕ್ಟರ್. ನಾವು ಸತ್ಯದ ಹಾದಿಯಲ್ಲಿದ್ದಾಗ ಹನುಮಂತನಂತಹ ಪ್ರಾಣಶಕ್ತಿ ನಮಗೆ ಅರಿವಿಲ್ಲದೆಯೇ ಟೀಕೆ ಮತ್ತು ವಿಫಲತೆಗಳೆಂಬ ಅಸ್ತ್ರಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಮತ್ತೊಂದು, ಶರಣಾಗತಿ, ದ ಕೃಷ್ಣ ಫ್ಯಾಕ್ಟರ್. ನಾವು ನಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ನಮ್ಮ ಕರ್ಮವನ್ನು ಋಷಿಕೇಶನಿಗೆ ಒಪ್ಪಿಸಿದಾಗ ಮಾತ್ರ ನಮಗೆ ಸರಿಯಾದ ದಾರಿ ಕಾಣುತ್ತದೆ. ಸಿದ್ಧತೆ ನಮ್ಮದಾಗಿದ್ದರೂ ರಕ್ಷಣೆ ಮತ್ತು ಗೆಲುವು ಆ ಪರಮಾತ್ಮನದ್ದು. ಅಹಂಕಾರವನ್ನು ಬಿಟ್ಟು ದೈವ ಬಲವನ್ನು ನಂಬಿ ಮುನ್ನಡೆದರೆ ಸೋಲಿಗೆ ಜಾಗವೇ ಇಲ್ಲ. ನೀವೇ ಯೋಚಿಸಿ ನೋಡಿ. ಹರೇ ಕೃಷ್ಣ.